ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. KR-ಪುರಂ ಬೆಂಗಳೂರಿನಲ್ಲಿ ನಡೆದಂತಹ ಟ್ರಿಪಲ್ ಮರ್ಡರ್ ಕೇಸ್. ಈ ಟ್ರಿಪಲ್ ಮರ್ಡರ್ ಹಿಸ್ಟ್ರಿಯನ್ನು ತಾವು ಕೇಳಿಸ್ಕೊಂಡ್ರೆ ನಿಜಕ್ಕೂ ಭಾಳ ಭಯಭೀತರಾಗ್ತೀರಾ. ಯಾಕಂದರೆ ಹೆತ್ತ ಮಗಳು ಗಂಡ್ಮಕ್ಳಿಗಿಂತ ಹೆಣ್ಮಕ್ಳು ಇರಬೇಕು, ಯಾಕಂದರೆ ಕಷ್ಟಕಾಲದಲ್ಲಿ ಅಥವಾ ತಮ್ಮ ಇಳಿ ವಯಸ್ಸಿನಲ್ಲಿ ನೋಡ್ಕೊಳ್ತಾರೆ ಅನ್ನುವಂತಹ ಒಂದು ಬಲವಾದಂತಹ ನಂಬಿಕೆ ಇರುತ್ತೆ ತಂದೆ ತಾಯಿಗಳಿಗೆ. ಆದರೆ ಈ ಹೆಣ್ಮಗಳು ಪ್ರಿಯಕರನ ಜೊತೆ ಸೇರಿ ತಂದೆ ತಾಯಿ ಮತ್ತು 19 ವರ್ಷದ ತಂಗಿಯನ್ನು ಕೊಂದು ಹೆಂಗೆ ಎಸ್ಕೇಪ್ ಆದ್ಲು, ಹೆಂಗೆ ಮರ್ಡ್ರ್ ಮಾಡಿದ್ಲು, ಹೆಂಗೆ ಸ್ಕೆಚ್ ಹಾಕಿದ್ಲು ಅನ್ನೋದನ್ನ ನೋಡಿ. ಎಸ್, KR-ಪುರಂನ ಟ್ರಿಪಲ್ ಮರ್ಡರ್ ಸ್ಟೋರಿ. ಹೆತ್ತ ಮಗಳು ಮತ್ತು ಪ್ರಿಯಕರ ಸೇರಿ ಮೂವರನ್ನ, ತಂದೆ ತಾಯಿ ಮತ್ತು ಇನ್ನೊಬ್ಬ ಮಗಳನ್ನ ಸಾಯಿಸಿದಂತಹ ಒಂದು ಹತ್ಯೆಯ ಸ್ಕೆಚ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಗ್ಯಾರಂಟಿ ನ್ಯೂಸ್ನಲ್ಲಿ ಈ ಟ್ರಿಪಲ್ ಮರ್ಡರ್ನ ಕಂಪ್ಲೀಟ್ ಡೀಟೇಲ್ಸ್. ಸುಮಾರು 6 ತಿಂಗಳಿಂದ ಸ್ಕೆಚ್ ಹಾಕಿದ್ಲಂತೆ ಈಕೆ ತನ್ನ ತಾಯಿಯನ್ನ ಮರ್ಡರ್ ಮಾಡಕ್ಕೆ. ಗೂಗಲ್ನಲ್ಲಿ ಮರ್ಡರ್ ಮಾಡಿ ಹೆಂಗೆ ಎಸ್ಕೇಪ್ ಮಾಡೋದು ಅನ್ನೋದರ ಬಗ್ಗೆ ಪದೇ ಪದೇ ಸರ್ಚ್ ಮಾಡಿದ್ರಂತೆ. ಮರ್ಡರ್ ಮಾಡಿ ಎಸ್ಕೇಪ್ ಮಾಡೋದು ಹೇಗೆ ಅಂತ, ಯಾಕೆ ಮರ್ಡರ್ ಮಾಡಬೇಕು ಅಂತ ಈಕೆ ಪ್ಲಾನ್ ಮಾಡಿದ್ಲು ಅಂದರೆ, ಈಕೆ 30 ಲಕ್ಷ ತಂದೆ ತಾಯಿ ಹೆಸರಲ್ಲಿ ಏನೋ ಒಂದು ಕಂಪ್ನಿ ಕಟ್ತೀನಿ, ಏನೋ ಒಂದು ಕೆಲಸ ಮಾಡ್ತೀನಿ, ಸಾಧನೆ ಮಾಡ್ತೀನಿ ಅಂತ ಹೇಳಿ ತಂದೆ ತಾಯಿಗಳ ತಲೆ ಕೆಡಿಸಿ 30 ಲಕ್ಷ ರೂಪಾಯಿ ಸಾಲ ಮಾಡಿರ್ತಾಳೆ, ಬ್ಯಾಂಕಲ್ಲಿ ಲೋನ್ ತಗೊಂಡಿರ್ತಾಳೆ. ಆದರೆ ಬ್ಯಾಂಕಲ್ಲಿ ಲೋನ್ ತಗೊಂಡು 30 ಲಕ್ಷಕ್ಕೆ ಕೇವಲ 8 ಲಕ್ಷ ಹಣವನ್ನು ಬಾಯ್ ಫ್ರೆಂಡ್ಗೆ ಕೊಟ್ಟಿರ್ತಾಳೆ. ಮತ್ತು ಲೋನ್ ಕಟ್ಟಿರಲ್ಲ, ಒಂದು 6 ತಿಂಗಳಿಂದ ಲೋನ್ದು EMI ಕಟ್ಟಿರಲ್ಲ. ಪ್ರತಿದಿನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದೆ ತಾಯಿಗಳ ಜೊತೆ ಜಗಳ ಆಗ್ತಾ ಇರುತ್ತೆ. ಯಾಕೆ ಅಂದರೆ 30 ಲಕ್ಷ ಲೋನ್ ಕೊಡಿಸಿರುವ ತಂದೆ ತಾಯಿಗಳಿಗೆ ಪ್ರತಿ ತಿಂಗಳು ನೋಟಿಸ್ ಬರ್ತಾನೆ ಇರುತ್ತೆ. ಹೀಗಾಗಿ ತಂದೆ ತಾಯಿ ಜೊತೆ ಪ್ರತಿದಿನ ಈಕೆ ಶ್ವೇತಾ ಅನ್ನೋಳು ಜಗಳ ಆಡ್ತಾನೆ ಇರ್ತಾಳೆ. ಹಾಗಾಗಿ ತಂದೆ ತಾಯಿನೇ ಸಾಯಿಸ್ಬಿಟ್ರೆ ಲೋನು ಕೂಡ ಕ್ಲಿಯರ್ ಆಗುತ್ತೆ, ಯಾಕಂದ್ರೆ ಅವ್ರ ಹೆಸರ ಮೇಲೆ ತಾನೇ ನಾನು ಲೋನ್ ತಗೊಂಡಿರೋದು. ಹೀಗಾಗಿ ಅವರನ್ನೇ ಸಾಯಿಸ್ಬಿಟ್ರೆ ನನ್ನ ಲೋನ್ ಕ್ಲಿಯರ್ ಆಗುತ್ತೆ ಅಂತ ತಂದೆ ತಾಯಿನೇ ಮರ್ಡರ್ ಮಾಡೋಕ್ಕೆ 6 ತಿಂಗಳಿಂದ ಸ್ಕೆಚ್ ಹಾಕಿದ್ಲಂತೆ ಈಕೆ. 2 ಬಾರಿ ಮರ್ಡರ್ ಅಟೆಂಪ್ಟ್ಗೆ ಸ್ಕೆಚ್ ಹಾಕಿ ಫೇಲಿಯರ್ ಆಗಿದ್ದಾರೆ. ಆ ನಂತರ ಗೂಗಲ್ನಲ್ಲಿ ಕೊಲೆ ಮಾಡೋದು ಹೇಗೆ ಅಂತ ಸರ್ಚ್ ಮಾಡಿದ್ದಾರೆ. ಒಂದು ವೇಳೆ ಕೊಲೆ ಮಾಡೋದು ಸಕ್ಸಸ್ ಆದರೆ ಎವಿಡೆನ್ಸೇ ಸಿಗದೆ ಇರೋ ಹಾಗೆ ನಾವು ಹೇಗೆ ಸಿಕ್ಕಿ ಬೀಳಬಾರ್ದು ಅನ್ನೋದ್ರ ಬಗ್ಗೆ ಗೂಗಲ್ನಲ್ಲಿ ಪದೇ ಪದೇ ಸರ್ಚ್ ಮಾಡಿದ್ದಾರೆ, ಸ್ಕೆಚ್ ಹಾಕಿದ್ದಾರೆ. ನಾವು ಕೊಲೆ ಮಾಡಿದ್ದು ಅನ್ನೋದು ಗೊತ್ತಾಗಬಾರ್ದು, ಯಾರೋ ಬಂದು ಕೊಲೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಎವಿಡೆನ್ಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಸಿಕ್ಕಾಪಟ್ಟೆ ತಯಾರಿ ಮಾಡ್ಕೊಂಡಿರ್ತಾರೆ. ಆದರೆ ತಂದೆ ತಾಯಿ ಜೊತೆಗೆ ಸುಪ್ರಿಯಾ ಅಂದರೆ ಶ್ವೇತಾಳ ತಂಗಿ ಕೂಡ ಮನೆಗೆ ಬರ್ತಾಳೆ. ತಂದೆ ತಾಯಿ ಕೊಂದ್ರೆ ಸುಪ್ರಿಯಾ ಎಲ್ಲ ಬಾಯ್ ಬಿಡ್ತಾಳೆ ಅಂತ ಆಕೆನೂ ಕೊಂದಿದ್ದಾರೆ. ಕೊಲೆ ಬಳಿಕ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಶ್ವೇತಾ ಮತ್ತು ಕೆನೆತ್ ಬಂದ್ಬಿಟ್ಟು ಶ್ವೇತಾಳ ಪ್ರಿಯಕರ. ಕೊಲೆ ಬಳಿಕ ಪೊಲೀಸರು ಆರೋಪಿಯನ್ನ ಹೇಗೆ ಪತ್ತೆ ಮಾಡಿದ್ರು, ಆರೋಪಿಗಳು ಏನೆಲ್ಲ ತಪ್ಪು ಮಾಡಿ ಕಾಕಿ ಕೈಗೆ ಸಿಕ್ಕಾಕೊಳ್ತಾರೆ, ಹತ್ಯೆ ಬಳಿಕ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರು. ಅದರಂತೆ ಇವ್ರೇನ್ ಮಾಡ್ತಾರೆ, ಮೊಬೈಲು ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಬಳಸಲ್ಲ ಶ್ವೇತಾ ಮತ್ತು ಕೆನೆತ್. ಮೊಬೈಲ್ ಬಳಸಿದ್ರೆ ಟವರ್ ಲೊಕೇಶನ್ ಗೊತ್ತಾಗ್ಬಿಡುತ್ತೆ. ಟ್ರಾನ್ಸ್ಪೋರ್ಟ್ ಅಂತಂದ್ರೆ ಯಾವುದಾದ್ರೂ ಹೆದ್ದಾರಿಯಲ್ಲಿ ಹೋದರೆ CCTV ಕ್ಯಾಮ್ರಾ ಫುಟೇಜ್ಗಳಲ್ಲಿ ಇವರ ಚಲನವಲನಗಳನ್ನ ಗಮನಿಸಬಹುದು. ಹಾಗಾಗಿ ಟೋಲ್ಗಳನ್ನೇ ಬಳಸದೆ ಸರ್ವಿಸ್ ಅಂದ್ರೆ ಗಲ್ಲಿಗಳ ಮೂಲಕ ಬೈಕ್ನಲ್ಲಿ ಎಸ್ಕೇಪ್ ಆಗ್ತಾರೆ. ಪೊಲೀಸರು ಇಬ್ಬರಲ್ಲಿ ಯಾರನ್ನೇ ಬಂಧಿಸಿದ್ರು ಅಂದ್ರೆ ಮೊದಲು ಯಾರು ಸಿಗಾಕೊಂಡ್ರು ಕೂಡ ಪೊಲೀಸರ ಹತ್ರ ಏನ್ ಹೇಳ್ಬೇಕು ಅನ್ನೋದ್ರ ಬಗ್ಗೆ ಮೊದಲೇ ಅವರಿಬ್ರು ಮಾತಾಡ್ಕೊಂಡಿರ್ತಾರೆ. ಮತ್ತು ಪೊಲೀಸರಿಗೆ ಹೇಗೆ ದಿಕ್ಕು ತಪ್ಪಿಸ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸಿಕ್ಕಾಪಟ್ಟೆ ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ. ಆದರೆ ಆ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಯಾಕೆ ಅಂತಂದ್ರೆ
ಇವರು ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಸರ್ವಿಸ್ ರೋಡ್ಗಳ ಮೂಲಕ ಬೈಕ್ನಲ್ಲಿ ಹೋಗಿ ಅದಾದ ಮೇಲೆ ಹೊಸೂರು ಮೂಲಕ ಇವರು ಪಾಂಡಿಚೇರಿಗೆ ಹೋಗ್ತಾರೆ. ಅಲ್ಲಿ ಯಾವುದೇ ರೂಮ್ಗಳನ್ನು ಕೂಡ ಬುಕ್ ಮಾಡೋದಿಲ್ಲ. ಯಾಕೆ ಅಂದರೆ ರೂಮ್ ಬುಕ್ ಮಾಡಿದರೆ ಇವರಿಬ್ಬರ ಐಡೆಂಟಿಟಿ ಗೊತ್ತಾಗುತ್ತೆ ಅಂತ ಮೊದಲಿಗೆ ಪಾಂಡಿಚೇರಿ ಎಲ್ಲಿನ ಗಲ್ಲಿ ಬೀಚ್ಗಳು ಅದು ಇದು ಸುತ್ತಾಡ್ತಾರೆ. ಪೊಲೀಸರು ಏನು ಮಾಡ್ತಾರೆ, ಮೊದಲಿಗೆ 6 ಜನರ ತಂಡ ರಚನೆ ಮಾಡ್ತಾರೆ. 6 ಜನರ ತಂಡ ಸಾಕಾಗಲ್ಲ ಅಂತ 10 ಜನರ ತಂಡವನ್ನು ರಚನೆ ಮಾಡ್ತಾರೆ. ಅದಾದ ಮೇಲೆ ಆಂಧ್ರ, ತಮಿಳುನಾಡು ಮತ್ತು ಪಾಂಡಿಚೇರಿಗೆ ಟೀಮ್ಗಳನ್ನು ಕಳಿಸ್ತಾರೆ. ರೈಲ್ವೆ ಸ್ಟೇಷನ್ನಲ್ಲಿ ಮೊದಲಿಗೆ ಶ್ವೇತಾ ಲಾಕ್ ಆಗ್ತಾಳೆ. ಲಾಕ್ ಆದ ಮೇಲೆ ಕೆನೆತ್ನ ಹುಡುಕಾಟ ನಡೆಸ್ತಾರೆ. ಲಾಕ್ ಆಗ್ತಾ ಇದ್ದ ಹಾಗೆ ಶ್ವೇತಾಳನ್ನು ಇಂಟರಾಗೇಷನ್ ಮಾಡ್ತಾರೆ. ಹೇಗೆ ಮಾಡಿದ್ರಿ ಕೊಲೆ, ಹೇಗೆ ಮಾಡಿದ್ರಿ ಅಂತ. ಆಕೆ ಕ್ಷಣಕ್ಕೊಂದು ಹೇಳಿಕೆ ಕೊಡ್ತಾಳೆ. ನೋಡಿ, ಕೆನತ್ದು ಯಾವುದೇ ರೀತಿಯಾದಂತಹ ಇದರಲ್ಲಿ ಪಾತ್ರ ಇಲ್ಲ. ಆತ ಹೆಡ್ಫೋನ್ ಹಾಕ್ಕೊಂಡು ರೂಮಲ್ಲಿ ಕೂತಿದ್ದ. ನಾನೇ ಚುಚ್ಚಿ ಕೊಲೆ ಮಾಡಿದೆ. ನಾನು ಕೊಲೆ ಮಾಡಿದ ತಕ್ಷಣ ತಂದೆ ಬಂದರು, ತಂದೆನೂ ಕೊಲೆ ಮಾಡಿದೆ. ಆಮೇಲೆ ತಂಗಿ ಬಂದ್ಲು, ತಂಗಿನೂ ಕೊಲೆ ಮಾಡಿದೆ. ಇದರಲ್ಲಿ ಕೆನೆತ್ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾಳೆ. ಅದಾದ ಮೇಲೆ ಕೆನೆತ್ ಸಿಕ್ಕಿರಲ್ಲ. ಕೆನೆತ್ಗೋಸ್ಕರ ಪಾಂಡಿಚೇರಿಯಲ್ಲಿ ಹುಡುಕಾಟ ನಡೆಸ್ತಾ ಇರ್ತಾರೆ. ಕೆನೆತ್ ಕೊಲೆ ಮಾಡಿದ ದಿನದಿಂದ ಸಿಕ್ಕಿ ಬೀಳೋವರೆಗೂ ಎಣ್ಣೆ ಮತ್ತಿನಲ್ಲೇ ಇರ್ತಾನೆ. ಪುದುಚೇರಿಯಲ್ಲಿ ಯಾವುದೋ ಒಂದು ಮದ್ಯದ ಅಂಗಡಿಯಲ್ಲಿ ಇರುವಾಗ ಅಲ್ಲಿನ ಪುದುಚೇರಿನ ಲೋಕಲ್ ASI ಆತನನ್ನು ಲಾಕ್ ಮಾಡ್ತಾರೆ, ಆತನನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಮೇಲೆ ಈಗ ಕೆನೆತ್ ಕೂಡ ಪೊಲೀಸರ ಸುಪರ್ದಿಯಲ್ಲಿ ಇದ್ದಾನೆ. ಈಗ ಕೆನೆತ್ ಅರೆಸ್ಟ್ ಆದ ಮೇಲೆ ಈಕೆ ಹೊಸ ವರ್ಷ ಶುರು ಮಾಡಿದ್ದಾಳೆ. ನೋಡಿ, ನಾನು ಕೊಲೆ ಮಾಡಿಲ್ಲ, ನಾನು ಸಹಕಾರನೂ ಮಾಡಿಲ್ಲ, ನಾನು ಚೂರಿನ ಕೈಯಿಂದನೂ ಮುಟ್ಟಿಲ್ಲ, ಕೆನೆತ್ತೇ ಮಾಡಿರೋದು, ಕೆನೆತ್ತೇ ಚುಚ್ಚಿ ಕೊಲೆ ಮಾಡಿದ, ನಾನು ಅಸಹಾಯಕಳಾಗಿ ನೋಡ್ತಾ ಇದ್ದೆ ಅಂತ ಈಗ ವರ್ಷೆ ಚೇಂಜ್ ಮಾಡಿದ್ದಾಳೆ. ಈಗ ಕೆನೆತ್ ಪಾತ್ರ ಏನು, ಶ್ವೇತಾ ಪಾತ್ರ ಏನು? ತಾಯಿಯನ್ನ 22 ಬಾರಿ ಚುಚ್ಚಿ ಕೊಲೆ ಮಾಡಿದ್ದಾರೆ. ಯಾವ ಮಗಳು ರೀ ತಾಯಿಯನ್ನ ಚುಚ್ಚಿ ಕೊಲೆ ಮಾಡ್ತಾ ಇದ್ರೆ? ಆಯ್ತು, ಈಕೆ ಹೇಳೋದೆ ನಿಜ ಅಂತ ಇಟ್ಕೊಳ್ಳೋಣ. ತನ್ನ ಪ್ರಿಯಕರ ತಾಯಿಯನ್ನು ಚುಚ್ಚಿ 22 ಸರಿ ಚುಚ್ಚಿ ಕೊಲೆ ಮಾಡುವಾಗ ಆಕೆ ಹೆಂಗೆ ಸುಮ್ಮನಾದ್ಲು? ತನ್ನ ತಾಯಿ, ತನ್ನ ತಂಗಿ, ತನ್ನ ತಂದೆಯನ್ನು ಕೊಲೆ ಮಾಡ್ದ ಆ ಪ್ರಿಯಕರನನ್ನು ಅದು ಹೆಂಗೆ ಆಕೆ ಒಪ್ಕೊಂಡ್ಲು, ಹೆಂಗೆ ಅದಕ್ಕೆ ಸಹಕಾರ ಕೊಟ್ಲು? ಯಾಕೆ ಆಕೆ ಪೊಲೀಸ್ ಸ್ಟೇಷನ್ಗೆ ಹೋಗಲಿಲ್ಲ? ಬಿಕಾಸ್ ಇಟ್ಸ್ ಅ ಪ್ರೀ ಪ್ಲ್ಯಾನ್ ಮರ್ಡರ್. ಇಬ್ಬರೂ ಸೇರಿ ಪ್ರೀ ಪ್ಲ್ಯಾನ್ ಮಾಡಿ ತಂದೆ, ತಾಯಿ ಮತ್ತು ತಂಗಿಯನ್ನು ಕೊಂದಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಹೇಗಾದರೂ ಮಾಡಿ ಡೆಡ್ ಬಾಡಿಗಳನ್ನು ಸಾಗಿಸ್ಬೇಕು ಅಂತಲೂ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ. ಅಪಾರ್ಟ್ಮೆಂಟಲ್ಲಿ ಗಂಡ ಹೆಂಡತಿ ಥರ ಇರ್ತಾ ಇದ್ರಂತೆ. ಈತ ಕೆನೆತ್ ಯಾವುದೋ ಒಂದು PGಯಲ್ಲಿ ಇರ್ತಾ ಇದ್ದಂತೆ. ಆ PGನೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ, ಇಲ್ಲಿ ಮನೆ ಮಾಡಿಕೊಂಡ್ರು ಕೂಡ. ಸೊ ಇವರ ಪ್ಲ್ಯಾನ್ ಮತ್ತು ಇವರ ಏನು ಸ್ಕೆಚ್ ಏನಿದೆ ಪೊಲೀಸರ ಮುಂದೆ ಅದು ಯಾವುದೂ ನಡೀಲಿಲ್ಲ. ಈಗ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಈಗ ಗೊತ್ತಾಗಬೇಕಾಗಿರೋದು ಚುಚ್ಚಿ ಕೊಲೆ ಮಾಡಿರೋದು ಕೆನತ, ಶ್ವೇತಾ ಅಂತ. ಇಬ್ಬರು ಸಹಕಾರ ಇರುತ್ತೆ, ಬಟ್ ಪರ್ಟಿಕ್ಯುಲರ್ ಆಗಿ ಚುಚ್ಚಿದ್ದು ಯಾರು ಅಂತ. ಇಂಥ ಮಕ್ಕಳು, ಅಯ್ಯೋ ದೇವ್ರೆ. ಹರಕೆ ಹೊತ್ತು ಮಕ್ಕಳನ್ನ ಹಡಿತಾರೆ, ಆದರೆ ಈ ಥರ ಮಕ್ಕಳ ಯಾರಿಗೂ ಬೇಡ ಬಿಡಿ.